ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿಕ್ರಮ್ ಟ್ರೆಕ್ಸ್ ಯೂಟ್ಯೂಬ್ ಚಾನಲ್. ನಾನು ವಿಕ್ರಮ್ ಅಂತ. ಒಂದು 2 ಡೇಸ್ ಆಯಿತು ಈ ಥರ ಒಂದು ಫೋಟೋ ತುಂಬಾ ವೈರಲ್ ಆಗ್ತಿದೆ. ನಿಮ್ಮ ಒಂದು ಫೋಟೋವನ್ನು ಹೇಗೆ ಎಡಿಟ್ ಮಾಡೋ ಅಂತ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋಸ್ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಸಣ್ಣ ರಿಕ್ವೆಸ್ಟ್ ಇದೆ, ನಮ್ಮ ಒಂದು ವಿಕ್ರಮ್ ಟ್ರೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವಿಡಿಯೋ ಲೈಕ್ ಮಾಡಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ಥರ ಒಂದು ಫೋಟೋ ಎಡಿಟಿಂಗ್ ಮಾಡಲು ನಿಮ್ಗೆ 2 ಆ್ಯಪ್ ಆಗುತ್ತೆ. ಒಂದು ಟೋನ್ ಆ್ಯಪ್ ಅಂತಂದು ಒಂದು ಮಾಮೂಲಿಯಾಗಿ ಪಿಕ್ಸಾರ್ಟು. ಬನ್ನಿ ವಿಡಿಯೋಸ್ ಮಾಡೋಣ. ನಾನು ಆಗಲೇ ಹೇಳಿದಾಗೆ ಒಂದು ಫೋಟೋ ಎಡಿಟಿಂಗ್ಗೆ ಒಂದು 2 ಆ್ಯಪ್ ಬೇಕಾಗುತ್ತೆ. ಒಂದು ಟೋನ್ ಆ್ಯಪ್ ಅಂತ ಒಂದು ಪಿಕ್ಸಾರ್ಟ್ ಅಂತಂದು 2 ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. 2 ಲಿಂಕ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಫಸ್ಟ್ ಈ ಟೋನ್ ಆ್ಯಪ್ ಇಂಚ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಸಿಂಪ್ಲಿ ನಾನು ವಿರಾಟ್ ಕೊಹ್ಲಿ ಫೋಟೋ ಎಡಿಟಿಂಗ್ ಮಾಡ್ತಿದ್ದೀನಿ. ಈ ಒಂದು ಫೋಟೋ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಆ ಫೇಸು ಕರೆಕ್ಟ್ ಇದೆಲ್ಲ ಕೇಳುತ್ತೆ. ಕರೆಕ್ಟ್ ಅಂತ ಈ ಥರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿದ ತಕ್ಷಣ ಮೇಲ್ಗಡೆ ರೈಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಈ ಥರ ಒಂಥರ ಕಾರ್ಟೂನ್ ಟೈಪ್ ಒಂಥರ ಸೆಟ್ ಆಗಿದೆ ಆಲ್ರೆಡಿ. ಇದನ್ನು ನೀವು ಸೇವ್ ಮಾಡ್ಕೊಳ್ಳಿ. ಅಪ್ಲೈ ಅಂದ್ಕೊಟ್ಕೊಳ್ಳಿ, ಸೇವ್ ಹೊತ್ಕೊಳ್ಳಿ, ಆಟೋಮೆಟಿಕ್ ಸೇವ್ ಆಗುತ್ತೆ. ನೆಕ್ಸ್ಟ್ ನೀವು ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಒಂದೊಂದು ಡಿಸ್ಕ್ರಿಪ್ಷನ್ ತಳಗೆ ಒಂದು 4 ಫೋಟೋ ಕೊಟ್ಟಿರ್ತೀನಿ. ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಕಾರ್ಟೂನ್ ಅದು ಕಾರ್ಟೂನ್ ಏನಂಥ ಔಟ್ಫಿಟ್ ಇದ್ದು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಈಸಿಯಾಗಿ. ಈ ಥರ ಸಿಂಪ್ಲಿಯಾಗಿ ನೀವು ಎಡಿಟ್ ಮಾಡಿಕೊಂಡು ಒಂದು 4 ಫೋಟೋ ಕೊಟ್ಟಿರ್ತೀನಿ. ಈ ಥರ ಒಂದು ಬ್ಯಾಕ್ಗ್ರೌಂಡ್ ಇದೆ. ಫಸ್ಟಿಗೆ ಒಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇವು 3 ಥರ ಕಾರ್ಟೂನ್ ಕೊಟ್ಟಿರ್ತೀನಿ. ಯಾವ್ದಾರು ಒಂದು ಥರ ಕಾರ್ಟೂನ್ ಆ್ಯಡ್ ಮಾಡ್ಕೊಳ್ಳಿ. ನಾನು ರೆಡ್ ಆ್ಯಡ್ ಮಾಡ್ಕೊತೀನಿ. ಈ ಥರ ಆ್ಯಡ್ ಆದ ತಕ್ಷಣ ಸಿಂಪ್ಲಿ ಈ ಥರ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡ ತಕ್ಷಣ ನೀವು ಎಲ್ಲಿ ಬೇಕಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿದ ತಕ್ಷಣ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಒಂದು ಟೋನ್ ಆ್ಯಪಲ್ಲಿ ಒಂದು ಫೋಟೋ ಸೇವ್ ಮಾಡಿರ್ತಾರೆ. ಆ ಫೋಟೋ ಸೇವ್ ಆಗಿರುತ್ತೆ. ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸಿಂಪ್ಲಿ ಈ ಥರ ಬರುತ್ತೆ. ಈ ಥರ ಬಂದ ತಕ್ಷಣ ಇಲ್ಲಿ ಸ್ವಲ್ಪ ರೈಟ್ ಕ್ಲಿಕ್ ಮಾಡಿ. ಕಟ್ಔಟ್ ಅಂತಿದೆ, ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ. ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನ್ ಮೇಲೆ ಕೊಡಿ. ಇಲ್ಲಿ ಪರ್ಸನ್ ಇರ್ತದೆ ನೋಡಿ, ಆಟೋಮೆಟಿಕ್ ಅಂತಾನೆ ಎಲ್ಲ ಕಟ್ ಆಗುತ್ತೆ. ನೀವು ಇಲ್ಲಿ ಎರೇಸರ್ ತೊಗೊಂಡು ಸಿಂಪ್ಲಿ ಈ ಥರ ಒಂದು ಸ್ವಲ್ಪ ಇಷ್ಟು ಎರೇಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು. ಸಿಂಪ್ಲಿ ಸ್ವಲ್ಪ ಎರೇಸ್ ಮಾಡ್ಕೊಳ್ಳಿ. ಎರೇಸ್ ಮಾಡಿದ ತಕ್ಷಣ ಇಲ್ಲಿ ಪ್ರಿವ್ಯೂ ನೋಡ್ಕೊಳ್ಳಿ. ಅದು ಚೆನ್ನಾಗಿದೆ ಅಂತಲೇ ಸೇವ್ ಅಂದ್ಕೊಡಿ. ಸೇವ್ ಅಂದ್ಕೊಟ್ಟ ತಕ್ಷಣ ಇಲ್ಲಿ ಸಿಂಪ್ಲಿ ಈ ಥರ ಬರುತ್ತೆ. ಸ್ವಲ್ಪ ಸುಮ್ಮನೆ ಝೂಮ್ ಔಟ್ ಮಾಡಿ ಈ ಥರ ಸಿಂಪ್ಲಿ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಯಾವ ಥರ ಅಂತಂದು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಗೊತ್ತಾಗುತ್ತೆ ನಿಮಗೆ. ಆ ಥರ ಅದು ಫೇಸ್ ಕಲರ್ ಏನಿದೆ ಅಲ್ವಾ, ಅದು ನೆಕ್ಸ್ಟು ಕರೆಕ್ಟ್ ಸೆಟ್ ಆಗುತ್ತೆ. ಐ ಥಿಂಕ್ ಇದು ಕರೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಇದು ಒಂಥರ ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಬೇಕಿದ್ರೆ ಇನ್ನು ಫೇಸಲ್ಲಿ ಸ್ವಲ್ಪ ಇನ್ನೂ ಕಟ್ ಮಾಡ್ಕೋಬೋದು. ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೋಬೋದು. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಸಿಂಪ್ಲಿ ಎಫೆಕ್ಟಿಗೆ ಹೋಗಿ. ಎಫೆಕ್ಟಿಗೆ ಹೋದ ತಕ್ಷಣ ಇಲ್ಲಿ 3rd ಎಫೆಕ್ಟ್ ಇದೆ, ಅದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂಥರ ಫೇಸ್ ಒಂಥರ ಸೇಮ್ ಅಂತ ಅನಿಸುತ್ತೆ. ಇಲ್ಲಿ ಒಂಥರ ಇನ್ನೊಂಚೂರು ಎಡಿಟಿಂಗ್ ಮಾಡಬೇಕು. ಈಗ ನೋಡ್ಬೋದು ಸ್ವಲ್ಪ ಅದು ಎಡಿಟಿಂಗ್ ಆಗಿದ್ದಲ್ಲ, ಇನ್ನೊಂಚೂರು ಎಡಿಟಿಂಗ್ ಮಾಡಿದೆ. ಈಗ ಫುಲ್ ಆಲ್ರೈಟ್ ಪರ್ಫೆಕ್ಟ್ ಆಗಿದೆ. ಅದೇ ಥರ ಮಾಡ್ಕೊಳ್ಳಿ. ಎಲ್ಲಿ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕಂತಂದರೆ ನೀವು ಲೈಕ್ ಫೋಟೋನ ಅಲ್ಲಿ ಕ್ರಾಪ್ ಮಾಡ್ತಿದ್ದೀರಲ್ವ, ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಕ್ರಾಪ್ ಮಾಡಿಬಿಟ್ರೆ ಒಂದು ಫೋಟೋ ಒಂದು ಚೆನ್ನಾಗಿರೋ ಲುಕ್ ಬರುತ್ತೆ. ನೋಡೋದು ಸೇಮಾಗಿ ಒಂಥರ ಕಾರ್ಟೂನ್ ಥರ ಚೆನ್ನಾಗಿ ಬರುತ್ತೆ. ಈ ಒಂದು ಫೋಟೋ ಒಂದು 2 ಡೇಸಲ್ಲಿ ಬೇಜಾನ್ ಟ್ರೆಂಡ್ ಆಗಿದೆ. ಒಂದು ಫೋಟೋನ ಕೇವಲ 2 ನಿಮಿಷದಲ್ಲಿ ನೀವು ಎಡಿಟಿಂಗ್ ಮಾಡ್ಬೋದು ಯಾರ್ದಾದ್ರೂ. ಇದು ಒಂದೇ ಫೋಟೋ ಅಂತಲ್ಲ, ನೀವು ಬೇಕಿರೋ ಆ ಪಕ್ಕದಲ್ಲಿ 2 ಫೋಟೋನು ಆ್ಯಡ್ ಮಾಡ್ಕೋಬೋದು. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಅನ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನೇ ಕಮೆಂಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಫಾಸ್ಟಾಗಿ ಹೇಳಿದೆ ಅಂತ ಅನ್ಕೋತೀನಿ. ಐ ಆಮ್ ರಿಯಲಿ ಸಾರಿ. ಎಲ್ಲರೂ ಮನೆಯಲ್ಲಿ ಸ್ಟೇ ಸೇಫ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.